ಭಾಷಣ ಕೌಶಲ್ಯ ಮಾಸ್ಟರ್ ಕ್ಲಾಸ್ನಲ್ಲಿ ನಾನು ಕೆಲವರಿಗೆ ನಿಮ್ಮ ಅನುಮಾನಗಳನ್ನು ಕೇಳಿ ಅಂತ ಹೇಳಿದ್ದೆ. ಶಂಕರ್ ಅವರು, ಸರ್, ಪದಗಳ ಸಂಪತ್ತನ್ನು ಸುಲಭವಾಗಿ ಹೇಗೆ ಹೆಚ್ಚಿಸಿಕೊಳ್ಳಬಹುದು? ಸುಲಭವಾಗಿ ಹೆಚ್ಚಿಸ್ಕೋಬೋದ? ದಿನಕ್ಕೊಂದು ಪದ ಕಲಿಯಿರಿ, ತಿಂಗಳಿಗೆ 30 ಪದಗಳ ರಾಜ ರಾಣಿ ನೀವಾಗುತ್ತೀರಿ. ಮಾತನಾಡುವಾಗ ಪದಗಳೇ ಸೂಕ್ತ ಮಾತುಗಳೇ ಬರುವುದಿಲ್ಲ. ಹೌದು, ಅದು ಒಂದೇ ಸರಿ ಬರೋದೇ ಇಲ್ಲ. ಅದನ್ನ ನೀವು ಆ್ಯಡ್ ಮಾಡ್ತಾ ಹೋಗಬೇಕು. ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತಾರೆ. ಜಾಗೃತ ಮನಸ್ಸು, ಸುಪ್ತ ಮನಸ್ಸು. ಸುಪ್ತ ಮನಸ್ಸಿನ ಬಗ್ಗೆ ಸುಮಾರು 45 ನಿಮಿಷಗಳ ಕಾಲದ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೇನೆ. ಡೀಟೇಲ್ ಆಗಿ ಮಾತಾಡಿದ್ದೇನೆ. ಅದರಲ್ಲಿ ದ ಇಂಪಾರ್ಟೆನ್ಸ್ ಆಫ್ ಸಬ್ ಕಾನ್ಷಿಯಸ್ ಮೈಂಡನ್ನು ನಾನು ಅರ್ಥ ಮಾಡಿಸಿದ್ದೇನೆ. ಕಾನ್ಷಿಯಸ್ ಮೈಂಡ್ ಜಾಗೃತ ಮನಸ್ಸು. ಓಕೆ, ಸೊ ಜಾಗೃತ ಮನಸ್ಸು ಈಗ ನಮ್ಮ ಜೊತೆ ನೀವು ನೇರ ನೇರ ಮಾತಾಡ್ತಾ ಇದ್ರೆ, ನೋಡ್ತಾ ಇದ್ರೆ, ಅದು ಜಾಗೃತವಾಗಿರೋದು. ಸಬ್ ಕಾನ್ಷಿಯಸ್ ನಮ್ಮ ಹಳೆಯ ನೆನಪುಗಳೆಲ್ಲ ಅದರಲ್ಲಿ ಇರ್ತದೆ. ನಮ್ಮ ಇಂದಿನ ಅನುಭವಗಳೆಲ್ಲ ಅಲ್ಲಿ ದಾಖಲಾಗಿರುತ್ತೆ. ಅದು ರಿಟ್ರೀವ್ ಮಾಡುತ್ತೆ. ಕರೆಕ್ಟಾ? ನಿಮ್ಮ ಅನುಭವಗಳು, ನಿಮ್ಮ ಬೇರೆ ಬೇರೆ ವಿಚಾರಗಳು ಅಲ್ಲಿ ಸ್ಟೋರೇಜಿಗೆ ಹೋದ್ರೆ ಬರುತ್ತೆ. ಅದಕ್ಕೇನೆ ಈ ಭಾಷಣ ಕೌಶಲ್ಯದ ಟಿಪ್ಸ್ ನಿಮ್ಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು ಮೊದಲಿದೊಂದು ನುಡಿಗನ್ನಡಿ ಎನ್ನುವ ಕೃತಿಯನ್ನು ಬರೆದಿದ್ದೇನೆ. ಈ ನುಡಿಗನ್ನಡಿ ಕೃತಿಯಲ್ಲಿ ಬೇಸಿಕ್ ಏನೇನು ಕಲಿಬೇಕು ನೀವು, ಉದಾಹರಣೆಗೆ ಭಾಷೆ, ಶಾರೀರಿಕ ಭಾಷೆ, ಧ್ವನಿ, ಕಂಟೆಂಟ್, ಸಭೆ, ಸಭಿಕರು, ಸಭಾಂಗಣ, ಈ ರೀತಿಯ ವಿಚಾರಗಳನ್ನು ಈ ನುಡಿಗನ್ನಡಿ ಎನ್ನುವ ಕೃತಿಯಲ್ಲಿ ನಾನು ನೀಡಿದ್ದೇನೆ. ಮತ್ತು ಓವರಾಲ್ ಪ್ರೆಸೆಂಟೇಷನ್ ಸ್ಕಿಲ್ಸ್, ಆ್ಯಂಕರ್ ಯುವರ್ ಪ್ರೆಸೆಂಟೇಷನ್ ಸ್ಕಿಲ್ಸ್, ನಿರೂಪಿಸಿ ಈ ಕೃತಿಯಲ್ಲಿ ನಾನು ನನ್ನ ಒಂದು ಅಡಿಷ್ನಲ್ ಟಿಪ್ಸ್ನ ನೀಡೋದ್ರ ಜೊತೆಗೆ ಸುಮಾರು 35 ಜನ ಆ್ಯಂಕರ್ಸು, ರೇಡಿಯೋನಲ್ಲಿ, ವೇದಿಕೆಯಲ್ಲಿ, ಟಿ ವಿನಲ್ಲಿ ಅನುಭವ ಇರೋರು, ಅವರ ಅನುಭವಗಳನ್ನು ದಾಖಲು ಮಾಡಿದ್ದಾರೆ. ಅದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಮತ್ತು ಕಂಟೆಂಟ್ ಪಾರ್ಟ್ಗೆ ನನ್ನ ಈ ವ್ಯಕ್ತಿತ್ವ ಪರಿವರ್ತನೆ, ಪರ್ಸ್ನಾಲಿಟಿ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟೆಂಟ್ಲಿ ಅಂತ ವ್ಯಕ್ತಿತ್ವ ಪರಿವರ್ತನೆಗೆ ಇಲ್ಲೇನು ಮಾಡಿದ್ದೇನೆ ಅಂದರೆ 36 ಪಾಯಿಂಟ್ಸ್ಗಳನ್ನು ನೀಡಿದ್ದೇನೆ. Amazon.in ಎಲ್ಲ ಪುಸ್ತಕಗಳು ಸಿಗುತ್ತೆ, ಪಡೆಯಿರಿ. ಹೆಚ್ಚು ಓದಿ, ಹೆಚ್ಚು ವಿಡಿಯೋ ನೋಡಿ, ಆಲಿಸಿ. ರೇಡಿಯೋನು ಕೂಡ ಆಲಿಸ್ಬೋದು. ಆಲಿಸುವ ಮೂಲಕ ನೀವು ಕಲಿತಾ ಹೋಗ್ಬೋದು. ಓದಿ, ಬರೀರಿ. ಪದ ಸಂಪತ್ತು ಬರ್ತಾ ಬರ್ತಾ ಈವನ್ ನ್ಯೂಸ್ ಪೇಪರ್ ರೆಗ್ಯುಲರ್ ಆಗಿ ಓದೋದ್ರಿಂದನೂ ಕೂಡ ಅದು ಸಾಧ್ಯ ಆಗ್ತದೆ. ತರಬೇತಿಗೆ ಸೇರಲು ನಾವೇನು ಮಾಡಬೇಕು? ಏನೂ ಇಲ್ಲ, ನಮ್ಮ ಕಚೇರಿ ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕು, 9341259267. ನಾವು ಮಾಸ್ಟರ್ ಕ್ಲಾಸಿಗೆ ಬಂದಾಗ ಮಾಸ್ಟರ್ ಕ್ಲಾಸ್ ಕೊನೆಯಲ್ಲಿ ನಾನು ಫೀಸ್ ಎಷ್ಟು ಏನು ಅಂತ ಹೇಳಿರ್ತೇನೆ. ಹಾಗಾಗಿ ನೀವು ಅಟೆಂಡ್ ಮಾಡಿರೋದ್ರಿಂದ ನಿಮಗೆ ಮಾಹಿತಿ ತಿಳಿಯುತ್ತೆ. ನೀವು ಅದಕ್ಕೆ ಮಾಹಿತಿ ತಿಳಿಬೇಕು ಅಂದರೆ ಮಾಸ್ಟರ್ ಕ್ಲಾಸ್ಗೆ ಸೇರಿಕೊಳ್ಳಿ ಅಂತ ಜನರಲಾಗಿ ಎಲ್ರಿಗೂ ಹೇಳ್ತಾ, ವೆಚ್ಚ ಮತ್ತೊಂದು ಅದನ್ನು ನಾವು ಮಾಸ್ಟರ್ ಕ್ಲಾಸ್ನಲ್ಲಿ ಅನೌನ್ಸ್ ಮಾಡ್ತೇವೆ. ಯಾಕೆಂದರೆ ಅದು ನಾವು ಬರ್ತಾ ಬರ್ತಾ ಇನ್ಕ್ರೀಸ್ ಮಾಡ್ತಾ ಇರಬೇಕಾಗತ್ತೆ. ಆದಷ್ಟು ಬೇಗ ಸೇರ್ಕೋಬೋದು. ಬೇಗ ಸೇರಿಕೊಂಡ್ರಷ್ಟು ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಪ್ರತಿದಿನವೂ ಅಥವಾ ನಮ್ಮ ಸಮಯದಂತೆ ನಡೆಯುತ್ತೋ ಅಂತ ಕೇಳಿದಿರಿ. ಇಲ್ಲಿ ಸ್ಪಷ್ಟಪಡಿಸ್ತೇನೆ. ನಾವು ಕೊಡುವ 8 ವಿಡಿಯೋ ಮಾಡ್ಯೂಲ್ಗಳು 24/7 ಎನಿ ಟೈಮ್ ನೀವು ನೋಡ್ತೀರಾ. ಪ್ರತಿ ಗುರುವಾರ ಸಂಜೆ 7ರಿಂದ 9 ಗಂಟೆ 2 ಅವರ್ಸ್ ಸೆಷನ್ನಲ್ಲಿ 3+1 4 ಟಾಪಿಕ್ಸ್ಗೆ ಚರ್ಚೆ ನಡೆಯುತ್ತೆ, ಚಿಂತನ ಮಂಥನ ನಡೆಯುತ್ತೆ. ಸೊ ಇಲ್ಲಿ ನಮ್ಮ ಯೂಟ್ಯೂಬ್ನಲ್ಲಿ ಅಥವಾ ವಿಡಿಯೋ ಮಾಡ್ಯೂಲ್ಗಳಲ್ಲಿ ನೋಡ್ತಾ ನೀವು ಕಾಮೆಂಟ್ ಮಾಡ್ತಾ ಮಾಡ್ತಾ ನಾನು ಪ್ರತಿ ಕಾಮೆಂಟ್ ಅಬ್ಸರ್ವ್ ಮಾಡ್ತಾ ನಿಮ್ಮ ಚಿಂತನಾ ಲಹರಿ ಹೀಗಿದೆ ಅಂತ ಗಮನಿಸ್ತಾನೆ. ಮತ್ತು ಪ್ರತಿ ಗುರುವಾರ ಕೊನೆಯಲ್ಲಿ ನಿಮ್ಮ ಪ್ರೆಸೆಂಟೇಷನಲ್ಲಿ ಈ ತಪ್ಪುಗಳನ್ನು ತಿದ್ದಿಕೊಂಡರೆ ಒಳ್ಳೆಯದು, ಈ ಅಂಶಗಳು ನಿಮ್ಮಲ್ಲಿ ಚೆನ್ನಾಗಿತ್ತು ಅಂದರೆ ಸ್ಟ್ರೆಂತ್ಸನ್ನು ಸ್ಟ್ರೆಂಥನ್ ಮಾಡೋದು, ವೀಕ್ನೆಸ್ನ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡುವ ಕೆಲಸವನ್ನು ನಾನು ಮಾಡ್ತಾ ಬಂದಿದ್ದೇನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ವರ್ಕ್ಶಾಪ್ಸ್ ಯಾವ್ಯಾವಾಗ ನಡೆಯುತ್ತೆ ಅಂತ ಕೇಳಿದಿರಿ. ಅದು ನೀವು ನಮ್ಮ ಜೊತೆ ಸಂಪರ್ಕದಲ್ಲಿರಬೇಕು. ನಮ್ಮ ಅನುಕೂಲವನ್ನು ಆಧರಿಸಿ 1 ಡೇ, 2 ಡೇಸ್, 3 ಡೇಸ್ ರೆಸಿಡೆನ್ಷಿಯಲ್ ಕ್ಯಾಂಪ್ ಆರ್ಗನೈಸ್ ಮಾಡ್ತಾ ಇರ್ತೀವಿ. ಆದರೆ ಆನ್ಲೈನ್ ಕೋರ್ಸಲ್ಲಿ ಸೇರಿದ್ರೆ ಅಡ್ವಾಂಟೇಜ್ ಏನಂದ್ರೆ ಗ್ರೇಟೆಸ್ಟು, ನಿಮಗೆ ಡಿಸ್ಕೌಂಟ್ ಇರುತ್ತೆ. ಸೊ ಹಾಗಾಗಿ ಆನ್ಲೈನಲ್ಲಿ ಇದ್ದುಬಿಟ್ರೆ, ಬಿಕಾಸ್ ಅದು ರೆಗ್ಯುಲರ್ ನಡೀತಾ ಇರುವಂಥದ್ದು, ಅದ್ರ ಜೊತೆಗೆ ನಮ್ಮ ಜೊತೆ ಇದ್ದುಬಿಟ್ರೆ ನಿಮಗೆ ಆಫ್ಲೈನ್ ಅಟೆಂಡ್ ಮಾಡೋದು ಸುಲಭ. ಅಥವಾ ಟೆಲಿಗ್ರಾಮ್ ಚಾನಲ್ ಇದೆಯಲ್ಲ, ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ, ಅದರಲ್ಲಿ ಜಾಯಿನ್ ಆಗಿಬಿಟ್ಟಿದ್ರೆ ಪ್ರತಿ ವರ್ಕ್ಶಾಪ್ ನಡೆದಾಗ ಅದರಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೇವೆ.
ಓಕೆ, ಜೊತೆಗೆ ಯೂಟ್ಯೂಬ್ನಲ್ಲಿಯೂ ಕೂಡ ಕಮ್ಯುನಿಟಿ ಎನ್ನುವ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾನೆ. ನಾನು ಮಾತನಾಡುವಾಗ ಕೆಲ ವಿಷಯಗಳನ್ನು ಮರೆತು ಬಿಟ್ಟರೆ ಅದಕ್ಕೆ ಏನು ಮಾಡಬೇಕು? ಏನು ಮಾಡೋಕ್ಕಾಗಲ್ಲ, ಮರೆತು ಬಿಡಿ. ಎಷ್ಟು ಗೊತ್ತಿದೆಯೋ, ಎಷ್ಟು ಜ್ಞಾಪಕ ಇದೆಯೋ ಅಷ್ಟು ಮಾತಾಡಿ. ಆರಂಭದಲ್ಲಿ ನೀವು ಸ್ವಲ್ಪ ಮಾತಾಡಿದರೂ ಸಾಕು. ನಾವೇನು ಅನ್ಕೊಳ್ಳೋದು ಬೇಡ, ಅರ್ಧ ಗಂಟೆ 1 ಗಂಟೆ ಭಾಷಣ ಮಾಡಬೇಕಂತ. ಈವನ್ 1 ಮಿನಿಟ್ 2 ಮಿನಿಟ್ ಸ್ಪೀಚ್ ಇಸ್ ಆಲ್ಸೋ ಎ ಸ್ಪೀಚ್. ಓಕೆ, ಚಿಕ್ಕ ಚಿಕ್ಕದಾಗೆ ಮಾತಾಡಿ, ಆದರೆ ಚೊಕ್ಕದಾಗಿ ಮಾತಾಡಿ. ಕೀಪ್ ಇಟ್ ಸಿಂಪಲ್ ಆ್ಯಂಡ್ ಶಾರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಆರಂಭದಲ್ಲಿ. ಇನ್ಫ್ಯಾಕ್ಟ್ ಈಗ ಸೋಷಿಯಲ್ ಮೀಡಿಯಲ್ಲಿ ನೀವೇ ಗಮನಿಸಿದ್ದೀರಿ, ಎಷ್ಟು ಚಿಕ್ಕದಾಗಿದ್ದಷ್ಟು ಅದನ್ನೇ ಜಾಸ್ತಿ ನೋಡ್ತಾ ಇದ್ದಾರೆ ತಾನೇ. ಶಾರ್ಟ್ಸು ರೀಲ್ಸೇ ಜಾಸ್ತಿ ನೋಡ್ತಾ ಇದ್ದಾರೆ. ನನ್ನ ದೀರ್ಘವಾದ ವಿಡಿಯೋಗಳು, ವಿಚಾರಗಳನ್ನು ಯಾರು ತುಂಬ ಗಂಭೀರವಾಗಿ ಕಲ್ತ್ಕೋಬೇಕು, ತಿಳ್ಕೋಬೇಕು, ಜಯಪ್ರಕಾಶ್ ಅವರು ಹೇಳಿದ್ದಾರೆ, ಅವರ ಅನುಭವದ ಆಧಾರದ ಮೇಲೆ ಇರುತ್ತೆ ಅಂತ. ಅದರ ಆಧಾರದ ಮೇಲೆ ಮಾತ್ರ ಅವರು ಕಲಿತಾ ಇದ್ದಾರೆ, ಅವರು ತಿಳ್ಕೊಳ್ತಾ ಇದ್ದಾರೆ. ಏನಂತೀರಿ? ಸೊ ನೀವು ಇಲ್ಲಿ ಕೇಳಿದ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ನೀಡಿದ್ದೇನೆ. ಇನ್ನೊಂದೆರಡು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂದರೆ, ಸ್ಟೇಜ್ ಫಿಯರ್ ಎಲ್ಲರಿಗೂ ಇರ್ತದೆ. ನಾವು ವಿ ಹ್ಯಾವ್ ಟು ಟೇಕ್ ಇಟ್ ವೆರಿ ಈಸಿ ಸ್ನೇಹಿತರೆ. ನಾನು ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಸಂಸ್ಥೆ ವತಿಯಿಂದ ವ್ಯಕ್ತಿತ್ವ ಪರಿವರ್ತನೆಯ ಉದ್ದೇಶದೊಂದಿಗೆ ಮಾತಿನಿಂದ ಶ್ರೀಮಂತಿಕೆಯೆಡೆಗೆ ಕರೆದುಕೊಂಡೋಗುವ ನಿಟ್ಟಿನಲ್ಲಿ ಭಾಷಣ ಕೌಶಲ್ಯದ ಮೂಲಕ ಜೀವನ ಕೌಶಲ್ಯವನ್ನು ಕಲಿಸ್ತಾ ಇದ್ದೇನೆ. ಎಲ್ಲರೂ ಬರೀ ಕನಸು ಕಾಣ್ತಾ ಇರ್ತಾರೆ. ಆ ಕನಸುಗಳನ್ನು ಕಾಮನಬಿಲ್ಲ ಹಾಗೆ ಬಿಡದೆ ಆ ಕನಸುಗಳನ್ನು ಗುರಿಗಳನ್ನಾಗಿಸೋ ಕಡೆಗೆ ನಾನು ನಮ್ಮ ಸ್ಟೂಡೆಂಟ್ಸ್ನ ಕರೆದೊಯ್ತೇನೆ. ಬಸವಣ್ಣವ್ರು ಹೇಳಿದರು, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ಕರೆಕ್ಟಾ? ಆ ಮುತ್ತಿನ ಹಾರದ ಹಾಗೆ ನಾವು ಪದಗಳನ್ನು ಹೇಗೆ ಜೋಡಿಸಬೇಕು ಅನ್ನೋದು ಮುಖ್ಯ ಆಗ್ತದೆ. ಸಂಸ್ಕೃತದ ಸುಭಾಷಿತದಂತೆ ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೇ, ನಾಲಿಗೆಯ ತುದಿಯಲ್ಲಿ ಲಕ್ಷ್ಮಿ ವಾಸಿಸುತ್ತಾರೆ. ನಮ್ಮ ಆದಿಕವಿ ಪಂಪ ಹೇಳುವ ಹಾಗೆ ಹಿತ ಮಿತ ಮೃದು ವಚನಂ. ನಮ್ಮ ಮಾತು ಹೇಗಿರಬೇಕು ಅಂದರೆ ಹಿತವಾಗಿರಬೇಕು, ಮಿತವಾಗಿರಬೇಕು, ಮೃದುವಾಗಿರಬೇಕು. ನಂಬರ್ 1 ಭಯ ಅಂತ ಏನಾದ್ರು ಇದ್ದರೆ ಅದು ವೇದಿಕೆಯ ಭಯ ಅಂತ ಇಡೀ ಪ್ರಪಂಚದಲ್ಲಿ ಹೇಳ್ತಾರೆ. ಸೊ ಸ್ಟೇಜ್ ಫಿಯರ್ ಜಯಿಸಿದವರು ಜಗತ್ತನ್ನೇ ಗೆಲ್ತಾರೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ. ಕರೆಕ್ಟಾ? ಸೊ ಇವತ್ತು ಭಾಷಣಕಾರರು ಎಲ್ಲ ಕಡೆ ಮಿಂಚ್ತಾ ಇರೋದ್ರಿಂದ ನೀವು ಮಿಂಚೋದಕ್ಕೆ ಸಾಧ್ಯತೆ ಇದೆ. ಸೊ ಆ ಮಿಂಚಬೇಕು ಅನ್ನೋ ದೃಷ್ಟಿಯಿಂದನೇ ನನ್ನ ಅನುಭವಗಳು, ದೂರದರ್ಶನದಲ್ಲಿ ಸಂದರ್ಶನ, ನೂರಾರು ಸಂದರ್ಶನಗಳನ್ನು ಮಾಡಿರುವಂಥದ್ದು, 16 ಪುಸ್ತಕಗಳನ್ನು ಬರೆದು ಅನುಭವವನ್ನು ಸಂಪಾದಿಸಿದ್ದು, ಜೊತೆಗೆ ಈಗಾಗಲೇ 1 ಮಿಲಿಯನ್ ಪೀಪಲ್ನ ನಾನು ಕ್ರಾಸ್ ಮಾಡಿದ್ದೇನೆ. ಅಂದರೆ 10 ಲಕ್ಷ ಜನರಿಗೆ ಟ್ರೈನಿಂಗ್ ಮಾಡಿದ್ದೇನೆ. ಉತ್ತಮ ಭಾಷಣಕಾರರಾಗೋದಕ್ಕೆ ನಿಮ್ಮೆಲ್ಲರಿಗೂ ನೆರವನ್ನು ನೀಡ್ತಾ ಇದ್ದೇನೆ. ಕಲಿಕೆಯ ಸುಂದರ ಅನುಭವವನ್ನು ನಿಮಗೆ ನೀಡ್ತಾ ಇದ್ದೇನೆ. ವಾಗ್ಮಿ, ಸಾಧಕ ಮತ್ತು ಜನಪ್ರಿಯ ನಾಯಕರಾಗಿ ನೀವೆಲ್ಲರೂ ಆಗೋದಕ್ಕೆ ನಿಮ್ಮ ಮೇಲೆ ನೀವು ಹೂಡುವ ಬಂಡವಾಳ ಶ್ರೇಷ್ಠ ಬಂಡವಾಳ ಅನ್ನೋದನ್ನು ಅರ್ಥ ಮಾಡಿಸಿ, ನಾನು ಪುಟ್ಟ ಹೆಜ್ಜೆ ದೊಡ್ಡ ಸಾಧನೆಗೆ ಮುನ್ನುಡಿ ಅನ್ನೋದನ್ನು ಅರ್ಥ ಮಾಡಿಸ್ತಾ ಇದ್ದೇನೆ. ನೀವು ಆ ಒಂದು ನಿಟ್ಟಿನಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದರೆ, ಭಾಗವಹಿಸಿದರೆ, ಖಂಡಿತ ವಿ ಆರ್ ಹಿಯರ್ ಟು ಸಪೋರ್ಟ್ ಯು. ನಿಮಗೆ 5 ಅಂಶಗಳ ಬಗ್ಗೆ ಹೇಳ್ತಾ ಇರ್ತೀನಿ. ನೀವು ಟಾಪರ್ ಆಗ್ಬೋದು, ಅಚೀವರ್ ಆಗ್ಬೋದು, ಲೀಡರ್ ಆಗ್ಬೋದು, ಎಕ್ಸ್ಪರ್ಟ್ ಆಗ್ಬೋದು, ಮತ್ತು ರಿಚ್ನೆಸ್ ಕಡೆಗೆ ಸಾಗ್ಬೋದು. ಇದಕ್ಕೋಸ್ಕರ ನಾನು ರೆಗ್ಯುಲರ್ ಆಗಿ ಗೈಡ್ ಮಾಡ್ತಾ ಇರ್ತಾನೆ. ದಯವಿಟ್ಟು ಸ್ನೇಹಿತರೆ, ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿ. ನಮ್ಮ ಈ 2 ಯೂಟ್ಯೂಬ್ ಚಾನಲ್ ನಿಮಗೆ ತುಂಬ ಗೈಡ್ ಮಾಡುತ್ತೆ. ಸೋಷಿಯಲ್ ಮೀಡಿಯಲ್ಲಿ ಜೊತೆಗೆ ನನಗೆ ಕನೆಕ್ಟ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿ ಅಂತ ಹೇಳ್ತಾ, ನಮ್ಮ ಪುಸ್ತಕಗಳು ಸ್ವಪ್ನ ಬುಕ್ ಹೌಸಲ್ಲಿ ಲಭ್ಯ ಇದೆ. Amazon.in ಆನ್ಲೈನ್ ಮೂಲಕ ಪಡಿಬೋದು ಅಂತ ಹೇಳ್ತಾ ಈ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದೇನೆ. ನಿಮ್ಗೆ ಇನ್ನೇನಾದರೂ ಅನುಮಾನ ಇತ್ತು ಅಂದರೆ ಕಾಮೆಂಟ್ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ನಾನು ಸಿದ್ಧ ಇದ್ದೇನೆ. ದಟ್ಸ್ ದ ಪವರ್ ಆಫ್ ಸೋಷಿಯಲ್ ಮೀಡಿಯಾ. ಚೆನ್ನಾಗಿ ಬಳಸ್ಕೊಳ್ಳೋಣ.